ಹಲೋ, ವೆಲ್ಕಮ್ ಟು ಚಾನಲ್. ನಾನು ಈ ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇದ್ದೀನಿ ಅಂದ್ರೆ, ನಾವು ಮಲೇಷ್ಯಾದಲ್ಲಿ ಸ್ಟೇ ಆಗಿದ್ದೀವಲ್ಲ, ಈ ಹೋಟೆಲ್ ನೇಮ್ ಬಂದ್ಬಿಟ್ಟು ರಿಗಾಲಿಯಾ ಅಪಾತಿ. ಸೊ ಈ ಹೋಟೆಲ್ದು ನಾನು ಹೋಟೆಲ್ ಟೂರ್ ಮಾಡಿಸ್ತೀನಿ. ಓಕೆ, ಸೊ ಇದು ನಾವು ಸ್ಟೇ ಆಗಿರೋ ಹೋಟೆಲ್ ಮಲೇಷ್ಯಾದಲ್ಲಿ ಒಂದು ಫೇಮಸ್ ಹೋಟೆಲ್ ಇದು. ಅಪಾರ್ಡು ರಿಗಾಲಿಯಾ ಹೋಟೆಲ್. ಈ ಹೋಟೆಲ್ ಅಲ್ಲಿ ಬಂದು ಇನ್ಫಿನಿಟಿ ಪೂಲ್ ಇರುತ್ತೆ ಮತ್ತೆ ನಾರ್ಮಲ್ ಪೂಲ್ ಇರುತ್ತೆ. ಸೊ ಇದು ಇಂಡೋರು. ಆ ಕಡೆ ಕಾಣ್ತಾ ಇದೆ ಅಲ್ಲ, ಅದು ಫುಡ್ ಏರಿಯಾ. ನಾವ್ ಇವಾಗ ತಿಂಡಿ ಮುಗಿಸ್ಕೊಂಡು ಬಂದ್ವಿ, ಸ್ವಲ್ಪ ಹೋಟೆಲ್ ಎಲ್ಲ ನೋಡೋಣ ಅಂತ. So ಇದು ಈ ಹೋಟೆಲ್ ಒಳಗಡೆಗೆ ಚೆನ್ನಾಗಿದೆ ಇದು ಫುಲ್. ಸೊ ಫಿಶಸ್ ಎಲ್ಲ ಬಿಟ್ಟಿದ್ದಾರೆ. ಸೊ ಪ್ಲಾಂಟ್ಸ್ ಎಲ್ಲ, ಇಂಡೋರ್ ಪ್ಲಾಂಟ್ಸ್ ಎಲ್ಲ, ದಿಸ್ ಇಸ್ ಆಲ್ ನ್ಯಾಚುರಲ್. ಸೊ ಅಲ್ಲಿ ಒಂದು ಮಾರ್ಟ್ ಇದೆ, ಬಿಲಾ ಮಾರ್ಟ್ ಅಂತ. ಸೊ ಇದು ಫುಲ್ ಅಪಾತಿ. ಈ ಮೇಲ್ಗಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಕೆಳಗಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ. ನಾವ್ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಇವತ್ತು ಕೆಳಗಡೆ ಸ್ವಿಮ್ಮಿಂಗ್ ಪೂಲ್ ನ ನೋಡೋಣ. ನಾವು ಉಳ್ಕೊಂಡಿರೋ ಫ್ಲೋರ್ ಬಂದ್ಬಿಟ್ಟು 37. ಸೊ 37 ಫ್ಲೋರ್ಸ್ ಲಾಸ್ಟ್ ಇರೋದು. 37 ಫ್ಲೋರ್ ಅಲ್ಲಿ ನಾವು ಉಳ್ಕೊಂಡಿರೋದು. ನಿಮ್ಗೆ ರೂಮ್ ನೆಕ್ಸ್ಟ್ ತೋರಿಸ್ತೀನಿ. ಫಿಶಸ್ ಎಲ್ಲ ಎಷ್ಟು ಚೆನ್ನಾಗಿದಾವೆ. ಈ ಫಿಶಸ್ ನಾವು ಇಂಡಿಯಾದಲ್ಲಿ ಬೈ ಮಾಡಕ್ ಹೋದ್ರೆ ಇದು ಸಖತ್ತು ಕಾಸ್ಟ್ಲಿ. ಒಂದೊಂದು ಫಿಶಿಗೆ ಏನಿಲ್ಲ ಅಂತಂದ್ರು ಒಂದು 30-40 ಆಗುತ್ತೆ. ಇದು ಆಕ್ಚುಲಿ ಜಾಪನೀಸ್ ಫಿಶ್ ಇವೆಲ್ಲ. ನಾವೊಂದ್ಸಲ ಆಯತಾನಾಗ ಹೋಗಿದ್ವಲ್ಲ ರೆಸಾರ್ಟ್, ಅಲ್ಲೂ ಇತ್ತು ಆಕ್ಚುಲಿ ಇದು. ಸೊ ಇದು ಇಂಡಿಯಾದಲ್ಲಿ ಸಿಗಲ್ಲ ಈ ಫಿಶಸ್. ಸೊ ಸಿಕ್ಕಲು ತುಂಬಾ ಎಕ್ಸ್ಪೆನ್ಸಿವ್. ಆಕ್ಚುಲಿ ಸಿಂಗಾಪುರ್ ಅಲ್ಲೂ ನನ್ ಹೋಟೆಲ್ ಏನ್ ಸ್ಟೇ ಮಾಡಿದ್ವಲ್ಲ, ಅದು ಬಂದ್ಬಿಟ್ಟು ಐಬಿಸ್ ಅಂತ. ಸೊ ಅಲ್ಲಿ ನಮ್ಗೆ ಟೈಮೇ ಆಗ್ಲಿಲ್ಲ ಆ ಹೋಟೆಲ್ ಇಂದ ರಿವ್ಯೂ ಮಾಡಕ್ಕೆ. ಸೊ ಇಲ್ಲಿ ಒನ್ ಡೇ ಎಕ್ಸ್ಟ್ರಾ ಸಿಕ್ಕಿರೋದ್ರಿಂದ ನನ್ಗೆ ವಿಡಿಯೋ ಮಾಡಕ್ಕೆ ಸ್ವಲ್ಪ ಟೈಮ್ ಆಯ್ತು. ಹೋಟೆಲ್ ಅಲ್ಲೇ ಇರುವಂತ ಒಂದು ದಿನ ಮಾರ್ಟ್ಗೆ ವಿಸಿಟ್ ಮಾಡ್ತಾ ಇದೀವಿ, ಏನೇನಿದೆ ನೋಡೋಣ ಅಂತ. ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮಾಡಿದೀವಿ. ಚಾಕ್ಲೇಟ್ಸ್, ಇಲ್ಲಿ ಸಿಗುವಂತ ಸ್ಪೆಷಲ್ ಮೊಮೆಂಟೋಸ್ ಅದೆಲ್ಲ ತಗೊಂಡಿದೀವಿ. ಸೊ ಇಲ್ಲಿ ಏನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಇಲ್ಲೂ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ. ಕೆಲವೊಂದ್ಸಲ ನಮ್ಗೆ ಶಾಪಿಂಗ್ ಮಾಡಕ್ ಆಗಿಲ್ಲ ಅಂತಂದ್ರೆ ಇದು ಲಾಸ್ಟ್ ಆಪ್ಷನ್. ಸೊ ಇಲ್ಲಿ ಒಂದು ಚಿಕ್ಕ ಕೆಫೆಟೇರಿಯಾ ತರ ಇದೆ, ಮತ್ತೆ ಲಾಂಡ್ರಿ. ಇಲ್ಲಿ ಕೆಫೆಲಿ ಬ್ರೆಡ್, ಪೇಸ್ಟ್ರೀಸ್, ಸ್ಯಾಂಡ್ವಿಚಸ್, ಸ್ನಾಕ್ಸ್ ಎಲ್ಲ ಅವೈಲೇಬಲ್ ಇದೆ. ಲಾಂಡ್ರೀಸ್ ಎಲ್ಲ ಇದೆ, ಯೂಸ್ ಮಾಡ್ಕೊಳಕ್ ಆಗ್ಲಿಲ್ಲ. ಆಕ್ಚುಲಿ ಒಂದ್ 3 days ನಾವು ಸ್ಟೇ ಮಾಡಿದ್ವಿ, ಇನ್ನೊಂದ್ 3 days ಸಿಂಗಾಪುರ್ ಅಲ್ಲಿ. ನನ್ಗಿಲ್ಲಿ ಲಾಂಡ್ರಿಗೆ ಹಾಕಿ ಬಟ್ಟೆನ ಒಣಗಾಕಕ್ ಹೋಗಕ್ಕೆ ಟೈಮ್ ಇರ್ಲಿಲ್ಲ. ಇದೆಲ್ಲ ನಾವ್ ಇವಾಗ 4th ಲಾಬಿಲಿ ಇದೀವಿ. ನೆಕ್ಸ್ಟ್ ಮೇಲ್ಗಡೆ ಹೋಗಿ ರೂಮ್ ಎಲ್ಲ ತೋರಿಸ್ತೀನಿ. ನೀವ್ ನೀರ್ ನೋಡ್ತಾ ಇದ್ರೆ ನನಗೆ ನೀರಲ್ಲಿ ಇಳಿದು ಆಟ ಆಡ್ಬೇಕು ಅನಿಸ್ತಾ ಇದೆ. ಫಿಶಸ್ ನೋಡ್ತಾ ಇದ್ರೆ ಸ್ಟ್ರೆಸ್ ಫ್ರೀ. ಮೈಂಡ್ ಫುಲ್ ಸ್ಟ್ರೆಸ್ ಔಟ್ ಆದಾಗ ಈ ತರ ನೀರಲ್ಲಿರೋ ಫಿಶಸ್ ನೋಡ್ತಾ ಇದ್ರೆ ಮೈಂಡ್ ಕಾಮ್ ಆಗುತ್ತೆ. ಇವನ್ ಮನೇಲಿ ಅಕ್ಕರೆ ನಿತ್ಕೊಳಕ್ ಕೂಡ ಅದೇ ಉದ್ದೇಶಕ್ಕೆ. ಅಂಡ್ ಇವನ್ ಗುಡ್ ಲಕ್ ಅಂತ ಹೇಳ್ತಾರೆ ಈ ಫಿಶಸ್ ನ. ಈ ಫುಡ್ ಬೇಕಲ್ಲೇ ತಿಂಡಿ ತಿನ್ನೋದು ಡೈಲಿ 3 days ಇಂದಾನು ಇಲ್ಲೇ ತಿಂತಾ ಇರೋದು ತಿಂಡಿನ. ಒಳಗಡೆ ಹೋಗಿ ತೋರಿಸ್ತೀನಿ ಏನೇನ್ ತಿಂದ್ವಿ ಅಂತ.
ಸೊ ಡೈಲಿ ಸೇಮ್ ಮೆನು ಇರ್ತೈತೆ, ಇವತ್ತೊಂದ್ ಸ್ವಲ್ಪ ಚೇಂಜ್ ಇರ್ತದೆ. ಎಕ್ಸ್ಟ್ರಾ ಒಂದು ರೋಟಿ ದಾಲ್ ಇಟ್ಟು ಬಿಟ್ರೆ ಇಟ್ಟಿದ್ದೆಲ್ಲ ಸೇಮ್. ಬ್ರೇಕ್ಫಾಸ್ಟ್ ಅಲ್ಲಿ ರೋಟಿ ದಾಲ್ ವೆಜ್ ರೋಲ್ ಸಮೋಸ ಇತ್ತು. ನೆಕ್ಸ್ಟ್ ಬ್ರೆಡ್ ಜಾಮ್ ಪೀನಟ್ ಬಟರ್ ರೈಸ್ ಬೋಟಿ ಪೊಟ್ಯಾಟೊ ವೆಜ್ಜಸ್ ಇತ್ತು. ಅದೆಲ್ಲ ತಿಂದಾದ್ಮೇಲೆ ಆಕ್ಚುಲಿ ವಿಡಿಯೋ ಮಾಡ್ತಾ ಇರೋದು. ಫ್ರೂಟ್ಸ್ ಸಲಾಡ್ಸ್ ರೈಸ್, ದಿಸ್ ಇಸ್ ನಾನ್ ವೆಜ್ ರೈಸ್, ಪಾಸ್ತಾ, ಸ್ಕ್ರಾಂಬಲ್ಡ್ ಎಗ್ ಕರಿ ಆಯ್ತು, ಬೀನ್ಸ್, ಚಿಕನ್ ನಗೆಟ್ ಅವೆಲ್ಲ ನಾವು ತಿನ್ನೋಂಗಿಲ್ಲ. ನೆಕ್ಸ್ಟ್ ಇದೆಲ್ಲ ಖಾಲಿ ಆಗಿದೆ. ಚಾಪರ್ಸ್ ಇತ್ತು, ಸೀರಿಯಲ್ಸ್. ನೆಕ್ಸ್ಟ್ ಟೀ ಕಾಫಿ ಕುಡಿಬಹುದು. ನಾವು ಟೀ ಕಾಫಿ ಕುಡಿಯಲ್ವಾ? ಬೇಡ್ವಾ? ಆಲ್ಮೋಸ್ಟ್ ಎಲ್ಲ ತಿಂಡಿ ಹೋಗಿದ್ದಾರೆ. ಇವಾಗ ಇದು ರಿಸೆಪ್ಷನ್. ನಮ್ ರೂಮ್ ಹೋಗೋದು ದಿಸ್ ಇಸ್ ದ ವೇ. ಇಲ್ಲಿಂದ ಎಂಟ್ರಿ ಆಗಿ 37th ಫ್ಲೋರ್ಗೆ ಹೋಗ್ತೀವಿ. ನಾವು ಆಕ್ಚುಲಿ 2 ರೂಮ್ಸ್ ನ ಬುಕ್ ಮಾಡಿದ್ವಿ ಎಲ್ಲ ಕಡೆನು. ಅಂದ್ರೆ ಒಂದ್ ರೂಮ್ ಎಲ್ಲ ಸಾಕಾಗಲ್ಲ. ನಾವು 5 ಮೆಂಬರ್ಸ್ ಬಂದಿದ್ದು, ಇನ್ಕ್ಲೂಡಿಂಗ್ ಚೋಟು 4.5. ದಿಸ್ ಇಸ್ ದ ಲಿಫ್ಟ್ ಏರಿಯಾ. ಫ್ಲೋರ್ ಹೋಗ್ತಾ ಇದ್ದೀವಿ. ನಮ್ದು 37th ಫ್ಲೋರ್ ಬಂತು. ಈಗ ಫಸ್ಟ್ ನಾನು ಸ್ವಿಮ್ಮಿಂಗ್ ಪೂಲ್ ಏರಿಯಾ ತೋರಿಸ್ತೀನಿ. ಎಂಟ್ರೆನ್ಸ್ ಫಾರ್ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ನಮ್ಗೆ ತುಂಬಾ ಹತ್ರ ಇತ್ತು, ಯಾಕಂದ್ರೆ ನಾವು ಲಾಸ್ಟ್ ಫ್ಲೋರ್ ಇರೋದ್ರಿಂದ ನನಗೆ ಸ್ವಲ್ಪ ಬೇಗನೆ ಸಿಗುತ್ತೆ ಪೂಲ್ಗೆ ಆಕ್ಸೆಸ್ ಮಾಡ್ಕೊಳಕ್ಕೆ. ನಮ್ಗೆ ನಮ್ಮ ರೂಮ್ ಕೀ ಬೇಕು. ಇಲ್ಲಿ ಎಂಟರ್ ಮಾಡಿ ಹೋಗ್ಬೇಕು. ಇದು ಸ್ವಿಮ್ಮಿಂಗ್ ಪೂಲ್ ಏರಿಯಾ. ನಾವ್ ಆಕ್ಚುಲಿ ಬಂದು ನೆನ್ನೆನೆ ಸ್ವಿಮ್ಮಿಂಗ್ ಎಲ್ಲ ಮಾಡಿದ್ವಿ. ಇವತ್ತು ರೂಮ್ ಚೆಕ್ಔಟ್ ಮಾಡೋದಿರೋದ್ರಿಂದ ಇವತ್ತೇನು ಆಟ ಆಡ್ತಾ ಇಲ್ಲ. ಆ ಕಡೆ ಸಪರೇಟ್ ಆಗಿ ಕಿಡ್ಸಿಗಿದೆ, ಇದೆಲ್ಲ ಅಡಲ್ಟ್ಸ್ಗೆ. ಇಲ್ಲಿ ಎಷ್ಟು ಹೀಟ್ ಅಂತಂದ್ರೆ ಡೈಲಿ ಒಂದ್ಸಲ ಮಳೆ ಬಂದಿರುತ್ತೆ. ಆ ಬಿಸಿಲಿನ ಹೀಟ್ಗೆನೆ ಆಲ್ಮೋಸ್ಟ್ ಎಲ್ಲ ನೀರ್ ಬಿಸಿನೇ ಇರುತ್ತೆ. ಇದು ಕಿಡ್ಸ್ ಸ್ಕೂಲ್. ಸ್ಮಾಲ್ ಕಿಡ್ಸ್, ಸ್ವಲ್ಪ ಬಿಗ್ ಕಿಡ್ಸ್, ಇದು ಫುಲ್ ಅಡಲ್ಟ್ಸ್. ಚೆನ್ನಾಗಿತ್ತು. ನಮ್ಗೆ ಇಲ್ಲಿಂದ ನೋಡಿ ಅಲ್ಲಿ ನಿಮ್ಗೆ ಟ್ವಿನ್ ಟವರ್ ಕಾಣಿಸ್ತಾ ಇದೆ, KL ಟವರ್ ಕಾಣಿಸ್ತಾ ಇದೆ. ನಾನು ನಿನ್ನೆ ಬೆಳಿಗ್ಗೆನೆ ಬಂದಿದ್ದೆ 8 o'clockಗೆ. ನೀರವ ಸ್ವಲ್ಪ ಕೋಲ್ಡ್ ಆಗಿತ್ತು, ಚೆನ್ನಾಗಿ ಅನಿಸ್ತಾ ಇತ್ತು. ಇರುತ್ತೆ ಇವನ್ ಅನಿಸ್ತಾ ಇದೆ, ಬಟ್ ಏನಿಲ್ಲ, ಹೊರಡಲೇಬೇಕು. ದಿಸ್ ಇಸ್ ದ ಲಾಸ್ಟ್ ಡೇ ಆಫ್ ದ ಟ್ರಿಪ್. ಐ ಆಮ್ ಫೀಲಿಂಗ್ ಸ್ವಲ್ಪ somewhat sad. ಸೊ ನೆಕ್ಸ್ಟ್ ಇನ್ನೊಂದು ಟ್ರಿಪ್ ಪ್ಲಾನ್ ಮಾಡ್ತೀವಿ. ಇವಾಗ ರೂಮ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್. ಸಿಂಗಾಪುರ್ ಅಲ್ಲೆಲ್ಲ ಸ್ವಲ್ಪ ಸ್ಪೇಸ್ ಕಡಿಮೆ ಎಲ್ಲ ರೂಮ್ಸ್ ಅಲ್ಲಿ ಮಲೇಷ್ಯಾ ಕಂಪೇರ್ ಮಾಡಿದ್ರೆ. ಇಲ್ಲಿ ಸ್ವಲ್ಪ ಸ್ಪೇಸ್ ಎಲ್ಲ ಚೆನ್ನಾಗಿರುತ್ತೆ, ರೂಮ್ ದೊಡ್ಡದಾಗಿದೆ. ಮಲೇಷ್ಯಾದಲ್ಲಿ ಸಿಂಗಾಪುರ್ ಚಿಕ್ಕದಾಗಿತ್ತು ರೂಮ್ಸ್ ಎಲ್ಲ. ಇದು ನಮ್ ಫ್ಲೋರು. ಈ ರೂಮ್ 3711
ಇದೊಂದು ರೂಮ್. ನೆಕ್ಸ್ಟ್ ನಮ್ ರೂಮ್ ಇದು 3710. ಏನೇನು ಫಸ್ಟ್ ಬಾತ್ರೂಮ್. ಸೊ ಇಲ್ಲೆಲ್ಲ ನೋ ಬಕೆಟ್, ನೋ ಮಗ್, ಓನ್ಲಿ ಶವರ್. ಸೊ ನಾವೆಲ್ಲ ಪ್ಯಾಕ್ ಮಾಡ್ತಾ ಇದೀವಿ. 11 ಚೆಕ್ಔಟ್ ಇದೆ. ದಿಸ್ ಇಸ್ ದ ಬೆಡ್. ಮಿರರ್ ಎಲ್ಲ ಇದೆ, ಕೆಟಲ್ ಇದೆ. ನೆಕ್ಸ್ಟ್ ವಾರ್ಡ್ರೋಬ್ಸ್, ಲಾಕರ್, ಡ್ರಾಸ್, ಮತ್ತೆ ಐರನ್ ಮಾಡ್ಕೋಬಹುದು. ಐರನಿಂಗ್ ಟೇಬಲ್ ಇದೆ. ಸೊ ಐರನ್ ಬಾಕ್ಸ್ ಅಲ್ಲಿದೆ. ಟಿವಿ ಇದೆ. ನಾನೇನೋ ತೋರ್ಸ್ಬೇಕು ಅನ್ಕೊಂಡೆ. ಸ್ಮಾಲ್ ಫ್ರಿಡ್ಜ್ ಇದೆ, ಬಟ್ ನನ್ಗೇನು ಯೂಸ್ ಆಗಿಲ್ಲ. ಸ್ಮಾಲ್ ಫ್ರಿಡ್ಜ್. ನೆಕ್ಸ್ಟ್ ನೋಡಿ, ನಮ್ ರೂಮ್ ಇಂದ ಯಾವ ತರ ವ್ಯೂ ಇತ್ತು. ಸೂಪರ್. ನಾನ್ ಡೈಲಿ ರಾತ್ರಿ ಮಲಗ್ಬೇಕಾದ್ರೆ ಇವನ್ ಎಲ್ಲಾ ಲೈಟ್ಸ್ ಆನ್ ಆದಾಗ ನೋಡ್ತಾ ಇದ್ದೆ. ಮತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್. ನಿನ್ನೆ ಫುಲ್ ಸಿಟಿ ಟೂರ್ ಮಾಡಿದ್ವಿ. ನನ್ಗೆ ಆಲ್ಮೋಸ್ಟ್ ನಾವೆಲ್ಲ ಏನೇನ್ ನೋಡಿದ್ವಿ ಅಂತ ಹೇಳಿ ನನ್ಗೊಂದು 50% ಕಾಣ್ತಾ ಇದೆ. ಚೆನ್ನಾಗಿತ್ತು ವ್ಯೂ ಎಲ್ಲ. ಸೊ ಇದಾಗಿತ್ತು ಹೋಟೆಲ್ ಅಪ್ಪರ್ ಬೇವ್ ರಿಗಾಲಿಯಾದ್ದು ಹೋಟೆಲ್ ಟೂರ್. I hope you enjoyed this video. We will meet in the next video. Thank you for watching. Please like, share and subscribe.